ಕೋಲಾರದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷ ಜಸ್ಟಿಸ್ ನಾಗಮೋಹನ್ ದಾಸ್ ಹೇಳಿಕೆ 1/8/2024ರಲ್ಲಿ 7 ಜನ ನ್ಯಾಯಮೂರ್ತಿಗಳ ತಂಡ ಪರಿಶಿಷ್ಟ ಜಾತಿಗಳಿಗೆ ಏನು ಕೊಡಬೇಕು ಎಂಬ ತೀರ್ಮಾನ 30 ವರ್ಷಗಳಿಂದ ನ್ಯಾಯಾಲಯದ ಒಳಗೆ ಹಾಗೂ ಹೊರಗೆ ಒಳ ಮೀಸಲಾತಿಗಾಗಿ ಹೋರಾಟ. ಇದಕ್ಕೆ ಸ್ಪಂದಿಸಿದ ಸರ್ಕಾರ ನಮ್ಮ ಆಯೋಗವನ್ನ ಜಾರಿಗೆ ತಂದಿದೆ. ಎಕೆ, ಎಡಿ, ಎಎ ಎಂದು 29 ಲಕ್ಷ ಜನರು ಬರೆಸಿದ್ದಾರೆ. ಅವುಗಳ ಮೂಲ ಜಾತಿ ಸಮೀಕ್ಷೆಯಲ್ಲಿ ತಿಳಿಯಬೇಕಾಗಿದೆ. ಏಕೆ ಎಂದು ಬರೆಸಿ ಹಿಂದೂ ಎಂದು ಬರೆಸಿದ್ರೆ ನಾವು ಒಪ್ಪುವುದಿಲ್ಲ. ಹಿಂದೂ ಎಂಬುದು 101 ಜಾತಿಗಳ ಪಟ್ಟಿಯಲ್ಲಿ ಇಲ್ಲ. ಸಮೀಕ್ಷೆಯಲ್ಲಿ ಧರ್ಮದ ಕಾಲಂ ಇಲ್ಲ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು ಅನುಮೋದನೆಗೊಂಡಿವೆ. ಸಮಾನಾಂತರ ಹೆಸರಿನಲ್ಲಿ ಕರೆಯಲ್ಪಡುವ 85 ಹೆಸರುಗಳು ಇವೆ. ಒಟ್ಟಾಗಿ 186 ಜಾತಿ ಹೆಸರುಗಳು ಪಟ್ಟಿಯಲ್ಲಿ ಇವೆ. 186 ಜಾತಿಗಳಲ್ಲಿ ಒಂದು ಹೆಸರನ್ನ ಸೂಚಿಸುವಂತೆ ಸಲಹೆ. ನಮ್ಮ ಸಮೀಕ್ಷೆಯಲ್ಲಿ ಹೊಸದಾಗಿ ಜಾತಿಯನ್ನ ಸೇರಿಸಲು ಬರುವುದಿಲ್ಲ. ಸಮೀಕ್ಷೆಯಲ್ಲಿ ತಮ್ಮ ಮೂಲ ಜಾತಿಯ ಹೆಸರನ್ನ ಕಡ್ಡಾಯವಾಗಿ ನಮೂದಿಸಬೇಕು. ಆಯಾ ಸಮುದಾಯಗಳು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಉಪಜಾತಿ ಹೆಸರನ್ನ ಬದಲಾಯಿಸಬಹುದು. ಈ ಜಾತಿ ಹೆಸರು ಅವರು ಕೊಟ್ಟುಕೊಂಡ ಹೆಸರು ಅಲ್ಲ. ಮೇಲ್ಜಾತಿಯವರು ಅವರಿಗೆ ನೀಡಿರುವ ಹೆಸರುಗಳು. ಇವುಗಳೆಲ್ಲವನ್ನ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದ ವಿವರಣೆಯನ್ನ ನೀಡಿದ್ದೇವೆ. 101 ಜಾತಿಗಳನ್ನ ನಾನು ತಯಾರು ಮಾಡಿದ್ದು ಅಲ್ಲ. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಆಗಿದ್ದರಿಂದ ನಾವು ಆ ಲಿಸ್ಟ್ ಫಾಲೋ ಮಾಡಬೇಕು. 2011ರಲ್ಲಿ ಏನಿದೆಯೋ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದೇವೆ. ಒಂದು ಸಮುದಾಯದ ಉಪಜಾತಿಗಳನ್ನ ಹೆಸರಿಸುವಾಗ ಇತರೆ ಎಂಬ ಕಾಲಂ ಸೇರಿಸಿದ್ದೇವೆ. ನಾವು ಯಾವುದನ್ನ ಬಿಟ್ಟಿಲ್ಲ. ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಕಾಗಿಲ್ಲ ಎಂದರು. ಕೋಲಾರದ ಪ್ರವಾಸಿ ಮಂದಿರದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. 1/8/2024 7 ಜನರ ನ್ಯಾಯಮೂರ್ತಿಗಳ ಒಂದು ಪೀಠ ತೀರ್ಮಾನ ಕೊಟ್ಟು ಪರಿಶಿಷ್ಟ ಜಾತಿಗಳಿಗೆ ಇದು ಕೊಡಬೇಕು ಅನ್ನೋದು ಅಭಿಪ್ರಾಯ. ಒಂದು. ಎರಡನೇದು, ಕಳೆದ 30 ವರ್ಷಗಳಿಂದ ಔಟ್ಸೈಡ್ ದಿ ಕೋರ್ಟ್ ಅಂಡ್ ಇನ್ಸೈಡ್ ದಿ ಕೋರ್ಟ್ ಈ ಪರಿಶಿಷ್ಟ ಜಾತಿಯವರೇ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿ. ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಸ್ಪಂದಿಸಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ತಕ್ಷಣ ಯೂನಿಯನ್ ನಮ್ಮ ಸ್ಟೇಟ್ ಕ್ಯಾಬಿನೆಟ್ ಬಂದು ಕ್ಯಾಬಿನೆಟ್ನಲ್ಲಿ ಅವರು ನಾವು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರ ತತ್ಪರಿಣಾಮವಾಗಿ ನಮ್ಮ ಆಯೋಗ ನಡೆಸಿದೆ. ಅದು ಕಾಲ. ಕಂತರಾಜು ಆಯೋಗ ಹಿಂದೆ ಒಂದು ವರದಿಸಿದ ಪ್ರಶ್ನೆ ಅದರಲ್ಲಿ ಮಾಹಿತಿ ಇದೆ, ಮಾಹಿತಿ ಇದೆ. ಆದರೆ ಅಲ್ಲಿಯೂ ಕೂಡ ಈ ಗೊಂದಲ ಮುಂದುವರೆದಿದೆ. ನಮಗಿನ್ನೂ ಇದು ಬಂದಿಲ್ಲ. ನಿಮ್ಮ ಮಾಧ್ಯಮಗಳ ಮುಖಾಂತರ ನಾವು ತಿಳ್ಕೊಂಡಿರೋದು ಏನಂತಂದ್ರೆ ಸುಮಾರು 29 ಲಕ್ಷ ಪರಿಶಿಷ್ಟ ಜಾತಿಯ ಜನ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ನಡೆಸಿದ್ದಾರೆ. ಕರ್ನಾಟಕ ಆ ಒಂದೊಂದರಲ್ಲಿ ಯಾವ್ಯಾವ ಜಾತಿಗಳಿದೆ ಅಂತ ಮಾಹಿತಿ. ಆದಿ ಕರ್ನಾಟಕ ಹಿಂದೂ ಅಂತ ಗೊತ್ತಿದೆ. ಹಿಂದೂ ಅಂತ ಬರೆಸಿದ್ರೆ ನಾವು ಒಪ್ಪಲ್ಲ. ಯಾಕೆ ಅಂತಂದ್ರೆ ಹಿಂದೂ ಅನ್ನೋದು ಒಂದು ಜಾತಿ ಅಂತ ಈ 101 ಪಟ್ಟಿಯಲ್ಲಿ ಇಲ್ಲ. ನಮ್ಮ ಮ್ಯಾಪ್ ಅದನ್ನು ಸ್ವೀಕಾರನೇ ಮಾಡೋದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಇದೆ ಸರ್ ಜಾತಿ ವಿಚಾರವಾಗಿ. ಆ ಗೊಂದಲಗಳನ್ನು ಯಾವ ರೀತಿ ನಾವು ಜಾತಿ ಗೊಂದಲಗಳನ್ನ ಬಗೆಹರಿಸೋಕೆ ನಮ್ಮ ಆಯೋಗ ಇಲ್ಲ. ನಾವೇನಿದ್ರು 101 ಜಾತಿ ಇದೆ. ಈ 101 ಜಾತಿಯನ್ನ ದತ್ತಾಂಶನ ಪಡೆಯೋದು. ಆ ದತ್ತಾಂಶ ಆಧಾರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮಾನದಂಡಗಳೇನಿದೆ ಅದನ್ನು ಅಪ್ಲೈ ಮಾಡಿ. ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್, ಇನ್ಎಡಿಕ್ವೆಸಿ ಆಫ್ ಎಂಪ್ಲಾಯ್ಮೆಂಟ್ ಇನ್ ಪಬ್ಲಿಕ್ ಜಾತಿ ಹೇಳಿದ್ರೆ ಅದೇ. ಕೆಲವರು ಬೌದ್ಧ ಧರ್ಮ ಆಚರಣೆ ಏನಿರುತ್ತೆ ಅದು ಲೆಕ್ಕಕ್ಕೆ ಬರೋದು. ನಾವು ಅದಕ್ಕೆ ನಾವು ಈ ತೊಂದರೆಯನ್ನು ಗೊಂದಲನ್ನು ಇಟ್ಕೊಂಡೆ ನಾವು ಧರ್ಮ ಅನ್ನೋ ಕಾಲಮನ್ನು ನಮ್ಮ ಆ್ಯಪ್ ಅಲ್ಲಿ ನಾವು ಸೇರಿಸಿದ್ವಿ. ನಮ್ಮ ಪ್ರಶ್ನಾವಳಿಯಲ್ಲಿ ಇಲ್ಲ. ಬರೀ ಜಾತಿ ಮಾತ್ರ. ಯಾರ್ಯಾರು ಈ 101ರಲ್ಲಿ ಜಾತಿ ಪತ್ರ ಪಡೆದು ರಿಸರ್ವೇಶನ್ ಬೆನಿಫಿಟ್ ಅನ್ನ ಅಥವಾ ಇತರೆ ಕಲ್ಯಾಣ ಕಾರ್ಯಕ್ರಮಗಳ ಫಲಾನುಭವಿಗಳಿದ್ದಾರೋ ಅವರು ಅದನ್ನೇ ಬರ್ಸ್ಕೊಂಡು ಮುಂದುವರಿ. ಆಮೇಲೆ ನಮ್ಮ ಕೋಲಾರದಲ್ಲಿ ಎಸ್ಪೆಷಲಿ ಸುಮಾರು ವರ್ಷಗಳಿಂದ ಅದೊಂದು ಡಿಸ್ಪ್ಯೂಟ್ ಒಂದಿದೆ ಸರ್. ಗುಡ್ಗಾ ಜಂಗಮ ಒಂದು ಕೇಸು. ಗುಡ್ಗಾ ಜಂಗಮ ನಾವು ಇದೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡ್ತಾ ಇಲ್ಲ. ಅಲ್ಲ, ನಮ್ಮ 101 SC ಪಟ್ಟಿನ ಜಾತಿಗಳಿದೆಯಲ್ಲ ಅವನು ಮಾತ್ರ ನಾವು ಗಮನ ಇಡ್ತಾರೆ. ಬೇರೆ ಇನ್ನೊಂದು ಹೆಸರು ಸೇರಿಸ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಕ್ರಮ ಇದೆ. ಅಲ್ಲ, ನಾನು ಹೇಳಿದ್ದು ಗುಡ್ಗಾ ಜಂಗಮ ಜಾತಿಯವರು ಯಾರಿದ್ದಾರೆ
ಅವ್ರನ್ನ ಅವ್ರು ಬುಡ್ಗ ಜಂಗಮ ಅಂತ ಯಾರು ಕ್ಲೈಮ್ ಮಾಡ್ತಿದ್ದಾರೆ ಅವ್ರು ಇವಾಗ ಅದನ್ನ ಬುಡ್ಗ ಜಂಗಮ ಅಂತ ಸೇರಿಸ್ಬೋದಾ ಅಂತ. ಸೇರಿಸೋದಕ್ಕೆ ಅವಕಾಶ ಇದೆ, ನಾವು ಸೇರಿಸೋಕ್ಕಾಗಲ್ಲ. ಈಗ 101 ಪಟ್ಟಿ ಇದೆಯಲ್ಲ, ಅದನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ಜಾತಿಯಲ್ಲಿ ಸೇರ್ಬೇಕಂದ್ರೆ ಒಂದು ಕ್ರಮ ಇದೆ. ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇಲ್ಲ. ಮೊದಲನೇದು, ರಾಜ್ಯ ಸರ್ಕಾರ ಒಂದು ಅಧ್ಯಯನ ನಡೆಸಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅವ್ರಿಗೆ ಕಳಿಸ್ಬೇಕು. ಆ ಕಮಿಷನ್ ಅವರು ರಾಜ್ಯ ಸರ್ಕಾರದ ವರದಿಯನ್ನ ಒಪ್ಪಬಹುದು ಅಥವಾ ಅವರೇ ಸ್ವಂತವಾಗಿ ಒಂದು ಫ್ರೆಶ್ ಸರ್ವೆ ಮಾಡಬಹುದು. ಅವರ ಅಭಿಪ್ರಾಯದಲ್ಲಿ ಎಸ್, ಈ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನ SC ಫಸ್ಟಿಗೆ ಸೇರ್ತಕ್ಕಂಥ ಎಲ್ಲ ಅರ್ಹತೆಗಳಿದೆ ಅಂತ ಅವರು ತೀರ್ಮಾನ ಮಾಡಿದ್ರೆ ಅವರು ಯೂನಿಯನ್ ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡ್ತಾರೆ. ಯೂನಿಯನ್ ಕ್ಯಾಬಿನೆಟ್ನವರು ಸರಿ ಇದೆ ಈ ರೆಕಮೆಂಡೇಶನ್ ಅಂತಂದ್ರೆ ಪಾರ್ಲಿಮೆಂಟ್ಗೆ ತರಬೇಕು. ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದರೆ ರಾಷ್ಟ್ರಪತಿಗೆ ಹೋಗ್ಬೇಕು. ರಾಷ್ಟ್ರಪತಿ ಅಂಕಿ ಅಂತ ಆದಮೇಲೆ ಆ ಪಟ್ಟಿಗೆ ಅದು ಸೇರುತ್ತೆ. ಅಂದರೆ ಸರ್, ಇದು ಪ್ರೊಸೀಜರ್. ಆ ಆರೋಪದಲ್ಲಿ ಯಾವುದೇ ತಿರುಳಿಲ್ಲ. ಯಾಕೆಂತಂದ್ರೆ 101 ಜಾತಿ ನಾನು ತಯಾರು ಮಾಡಿದ್ದಾರೆ. ಒಂದನೇ, ರಾಷ್ಟ್ರಪತಿಗಳ ಒಂದು ಸುಗ್ರೀವ, ಅದರಿಂದ ನಾವು ಆ ಲಿಸ್ಟನ್ನು ಫಾಲೋ ಮಾಡ್ತೀವಿ. ಒಂದು, ನಾವು 2011ರಲ್ಲಿ ಏನಿತ್ತು ಅದನ್ನೇ ಫಾಲೋ ಮಾಡಿದ್ವಿ. ಆಮೇಲೆ 2015ರಲ್ಲಿ ಈ ಬೋವಿ ಅಂತಕ್ಕಂಥ ಜಾತಿಗೆ 3 ಹೆಸರು ಸೇರಿಸಿದ್ವಿ. ಬೋವ ಬ್ರಾಕೆಟ್ನಲ್ಲಿ ಬೆಸ್ತರನ್ನು ಹೊರತುಪಡಿಸಿ, ಎರಡನೇದು ಕಲ್ಲು ಒಡ್ರು, ಮೂರನೇದು ಮಣ್ಣು ಒಡ್ರು. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ತಕ್ಷಣ ಅದನ್ನು ವೆರಿಫಿಕೇಶನ್ ಮಾಡಿ ಅದು ಸರಿ ಇದೆ ಅಂತೇಳಿ ನಮ್ಮ ಆ್ಯಪಲ್ಲಿ ನಾವು ಸೇರಿಸ್ತೀವಿ. ಒಂದು, ಈ ಮಣ್ಣೊಡ್ರು ಕಲ್ಲೊಡ್ರು ಅನ್ನೋದ್ರ ಜೊತೆಗೆ ಕಲ್ಲು ಕುಟುಕರು, ಕಲ್ಲು ಕೆತ್ತನೆ ಮಾಡೋರು ಅಂತಾನೂ ಒಂದು ಕಸುಬನ್ನ ನಾವಲ್ಲಿ ಸೇರಿಸ್ತೀವಿ. ಆ ರೀತಿ ಎಲ್ಲ ಒಟ್ಟು ಕಸುಬುಗಳು ನಾವು 80 ಮಾಡಿದ್ವಿ. ಅದ್ರ ಕೊನೆಯಲ್ಲಿ ಹೇಳ್ತೀವಿ, ಈ ಥರ ಯಾವುದೂ ಎಲ್ಲಿ ಬಿಟ್ಟು ಹೋಗಿದೆಯೋ ಇತರೆದಲ್ಲಿ ಸೇರಿಸಿ ಸ್ವಾಮಿ. ಹಾಗಾಗಿ ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೀವಿ. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲದಂಗೆ ನೋಡ್ತೀವಿ. ಸರ್, ಈ ಒಂದು ಶಬ್ದದ ಪ್ರಯೋಗದ ಹೇಳೋವಂಥದ್ದು ಒಂದು ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಅವರೇ ಆ ಹೆಸರನ್ನೇ ನಮೂದಿಸಿ ಅಂತ ಹೇಳ್ತಾ ಇರ್ತಾರೆ. ಇದು ಎಷ್ಟು ಸರಿ ಅಂತ ಗೊತ್ತಾಗ್ತಲ್ಲ. ನೀವು ಹೇಳಿದ್ದು ಕರೆಕ್ಟ್. ವಲಯನ್ನಾದಾದ್ರೂ ಬೆಟ್ರು. ಗಂಟಿ ಚೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಹಲಾಲ್ ಕೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಶಿಲೆ ಖ್ಯಾತ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಈ ಸಮಸ್ಯೆ ಇದೆ. ಈ ಜಾತಿಗಳು ಅವ್ರು ಕೊಟ್ಕೊಂಡಿರೋ ಹೆಸರುಗಳಲ್ಲ ಅವು. ಯಾವುದೋ ಕಾಲದಲ್ಲಿ ಯಾವುದೋ ಮೇಲ್ಜಾತಿಯವರು ಪಾಪ ಈ ಕೆಳಜಾತಿಯವ್ರಿಗೆ ಈ ರೀತಿ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಅನೇಕ ಸಲ ಇನ್ನೊಬ್ಬರನ್ನ ಬೈಬೇಕಾದ್ರೆ ಈ ಜಾತಿಗಳ ಹೆಸರಿಟ್ಟೇ ಬೈತೀವ ಅಲ್ವಾ? ನಮ್ಮ ದಿನ ಜೀವನದಲ್ಲಿ ನೋಡ್ತಾ ಇದ್ದೆ, ಏನೋ ಹೊಲೆಯಂತರ ಒಡ್ಡಂತರ ಬಿಹೇವ್ ಮಾಡ್ತೀಯ ಅಂತ ಅಂತೀವ ಇಲ್ವ? ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ನೀಡ್ತಾ ಇದ್ದೀವಿ. ಈಗ ಜಾತಿನ ನಮೂದು ಮಾಡಿದ್ರೆ ಮುಂದೆ ಏನಾದರೂ ಈ ಜಾತಿ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡು ಬರೋದಕ್ಕೆ ತೊಂದರೆ ಆಗುತ್ತೆ? ಇಲ್ಲ, ನಾವು ಹೇಳ್ತಾ ಇರೋದಿಷ್ಟೇ. 101 ಜಾತಿನಲ್ಲಿ ಉಪಜಾತಿಗಳು ಇವೆ, ಸಮಾನಾಂತರ ಹೆಸರುಗಳು ಇವೆ. ಅವು ಒಟ್ಟು 186 ಆಗ್ತವೆ. ಆ 186ರಲ್ಲಿ ದಯವಿಟ್ಟು ನೀವು ಯಾವುದಾದ್ರೂ ಒಂದೇ. ಈಗ AK/ಕೊಲೆಯ, AK/ಮಾದಿಗ, AK/ ಇನ್ಯಾವುದೋ ಕೊರಚ ಅಂತ ಬರೀತಾರೆ ಅಂತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಗಮನ. ಅಲ್ಲ, ಪರಿಹಾರ ಏನು ಸರ್? ಕೆಲವೊಂದು ವರ್ಡ್ಗಳು ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ, ಅದ್ರಲ್ಲಿ ಪರಿಹಾರ ಅಂತ ಏನಾದರೂ ಮಾಡಿದ್ರೆ ಅಂದ್ರೆ